ನಮಸ್ಕಾರ. ಇವತ್ತು ನಾನು ನಿಮಗೆ ಅವಲಕ್ಕಿ ಹಪ್ಪಳನ ಮನೆಯೊಳಗೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ನೋಡಿರಿ, ಇದು ಇಷ್ಟೊಂದು ಕ್ರಿಸ್ಪಿಯಾಗಿ ಮಾಡ್ಬೋದು. ಇದು ಈಸಿಯಾಗೂ ಅದ. ಒಂದು ಸರಿ ಟ್ರೈ ಮಾಡಿರಿ. ಇದು ನಾನಿವಾಗ ಒಂದು ಸಣ್ಣ ಕಪ್ಪಷ್ಟು ಅವಲಕ್ಕಿ ತೊಗೊಂಡಿನಿ. ಇದು ಮೀಡಿಯಮ್ ಅವಲಕ್ಕಿ, ದಪ್ಪನೂ ಅಲ್ಲ, ಪೇಪರ್ ಅವಲಕ್ಕಿನೂ ಅಲ್ಲ. ಇದನ್ನು ಸಣ್ಣ ಗ್ರೈಂಡ್ ಮಾಡ್ಕೊತೀನಿ. ಈ 1 ಕಪ್ ಅವಲಕ್ಕಿಯಿಂದ ನಾನು 40ರಿಂದ 50 ಹಪ್ಪಳ ಮಾಡೀನಿ. ನೀವು ಇನ್ನೂ ಸ್ವಲ್ಪ ಸಣ್ಣ ಸೈಜ್ ಮಾಡಿಕೊಂಡ್ರೂ ಇನ್ನೂ ಜಾಸ್ತಿನೂ ಆಗ್ತದೆ. ಇವಾಗ ಇದು ಸಣ್ಣ ಫೈನ್ ಪೌಡರ್ ಮಾಡ್ಕೊಂಡೆ ನಾನು. ಆಮೇಲೆ ಇವಾಗ ಇಲ್ಲಿ ನಾನು 1 ಕಪ್ ಅವಲಕ್ಕಿಗೆ 7 ಕಪ್ ನೀರು ತೊಗೊತೀನಿ, 1:7. ಈ ನೀರು ಹೆಸರು ಬರಬೇಕಂದ್ರೆ ನಾನು ಉಪ್ಪು ಹಾಕ್ಕೊತೀನಿ. ಆಮೇಲೆ ಇದಕ್ಕೆ ಜೀರಿಗೆನೂ ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ಏನು ಮಾಡ್ತಾರೆ, ನಿಂಬೆಹಣ್ಣು ರಸನೂ ಹಾಕ್ತಾರೆ ವೈಟ್ ಕಲರ್ ಬರಲಿಕ್ಕೆ. ನಾನು ಹಾಕಿಲ್ಲ, ನೀವು ಟ್ರೈ ಮಾಡ್ಬೋದು ನಿಂಬೆಹಣ್ಣು ಹಾಕಿನೂ. ಇವಾಗಿದು ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀನಿ. ಮತ್ತು ಇದು ನೀರಿನ ಕಲರ್ ಪಿಂಕ್ ಯಾಕಂತ ಅನ್ಕೋಬೋದು, ಲೈಟಿಶ್ ಇದು ಬಂದಿದೆ. ನೀವು ಟಾಟಾ ಸಾಲ್ಟ್ ಮನೆಗೆ ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೊಡ್ರಿ. ಸ್ವಲ್ಪ ಉಪ್ಪು ಕಡಿಮೆನೇ ಇರಲಿ ಇದಕ್ಕೆ, ಯಾಕಂದರೆ ಒಣಗಿದ ಮೇಲೆ ಕರಿತೀವಲ್ಲ, ಅದು ಅವಾಗ ಒಂದು ಸ್ವಲ್ಪ ಉಪ್ಪು ನಾವು ಅದಕ್ಕೆ ಫಸ್ಟಿಗೆ ಉಪ್ಪು ಕಡಿಮೆ ಹಾಕ್ಕೊಡ್ರಿ. ಈಗ 1/4 ಟೀ ಸ್ಪೂನಷ್ಟು ಹಿಂಗೆ ಹಾಕ್ಕೊತೀನಿ. ಇದು ಎಷ್ಟು ಈಸಿ ಅಂದರೆ ನೀವೇ ಮಾಡ್ಬೋದು. ನೋಡಿರಿ, ನೀವು ಮಾಡಿ ಒಂದು ಸರಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ಇದು ಕುದಿ ಬರಲಿಕ್ಕೆ ಬಿಡ್ತೀನಿ. ಇವಾಗಿದು ನೀರು ಕುದಿ ಬರ್ತಾ ಇದೆ. ಇವಾಗ ಇದಕ್ಕೆ ನೀರು ಕುದಿ ಬರ್ತಾ ಇದೆ. ಈಗ ಸ್ವಲ್ಪ ಹಾಕ್ಕೊಂಡು ಅವಲಕ್ಕಿನ ಪುಡಿನ ಇವಾಗ ಮಿಕ್ಸ್ ಮಾಡ್ಕೊತೀನಿ. ಇದು ಒಂದೇ ಸರಿ ಹಾಕೋಬೇಡ್ರಿ, ಹಾಕ್ಕೊಂಡ್ರೆ ಸ್ವಲ್ಪ ಗಂಟು ಆಗ್ತದಂತ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಡ್ರಿ. ಇದು 1:6 ನೀರು ಹಾಕ್ಕೊಂಡ್ರೆ ಏನಾಗ್ತದೆ ಅಂದರೆ ಸ್ವಲ್ಪ ಗಟ್ಟಿ ಭಾಳ ಜಲ್ದಿ ಅವಲಕ್ಕಿ ನೀರೊಳಗೆ ಬೇಯ್ದುಬಿಡ್ತದೆ ಅವಲಕ್ಕಿ ಪುಡಿ. ಅದಕ್ಕೆ ನಾನು 1:7 ತೊಗೊಂಡಿನಿ. ಇದು ನೋಡಿರಿ ಇಷ್ಟದೆ. ಇದು ಭಾಳ ಟೈಮ್ನು ತೊಗೊಳ್ಳಲ್ಲ, ಒಂದು ಸ್ವಲ್ಪ ಹೊತ್ತಿಗೆ ಹಪ್ಪಳ ಹಾಕೋ ಕನ್ಸಿಸ್ಟೆನ್ಸಿಗೆ ಬಂದುಬಿಡ್ತದೆ. ಇವಾಗ ನೋಡಿರಿ, ನಾನು ಗಂಟಿರ್ಲಾರ್ದಂಗೆ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿನಿ. ಇವಾಗ ಇದು ಕುದಿ ಬರ್ತಾ ಇದೆ. ಇವಾಗ ಇದು ಆಗಿದೆ. ನಾನು ಏನು ಮಾಡೀನಂದರೆ ಮನೆಯಲ್ಲೇ ಫ್ಯಾನ್ ಕೆಳಗಡೆನೇ ಹಾಕ್ಕೊಂಡಿನಿ. ನೀವು ಬೇಕಂದರೆ ಟೆರೆಸ್ ಮೇಲೆ ಬಿಸಿಲಿಗೂ ಹಾಕೋಬೋದು. ನಾನು ಇದು ಮನೆಯಲ್ಲೇ ಹಾಕಿದ್ದಕ್ಕೆ ನಂಗೆ 2 ದಿನದಲ್ಲೇ ಒಣಗ್ತು. ನೀವು ಬಿಸಿಲಿಗೆ ಅದಲ್ಲ, ಬಿಸಿಲಿಗೆ ಹಾಕಿದರೆ 1 ದಿನದಲ್ಲೇ ಆಗ್ತದೆ. ನಾನು ಒಂದು ಸ್ವಲ್ಪ ಈ ಸೈಜ್ ಹಾಕಿದ್ದಕ್ಕೆ 40ರಿಂದ 50 ಆಗಿದೆ. ನೀವು ಇನ್ನೂ ಸ್ವಲ್ಪ ಸಣ್ಣ ಹಾಕ್ಕೊಂಡ್ರೂ ಇನ್ನೂ ಜಾಸ್ತಿನೂ ಮಾಡ್ಕೋಬೋದು. ಇದಕ್ಕೆ ನಾನು ಶೀಟಿಗೆ ಎಣ್ಣೆ ಏನೂ ಹಾಕಿಲ್ಲ, ಆರಾಮಾಗಿ ತಾನಾಗೆ ಒಣಗಿದ ಮೇಲೆ ತೆಗಿಯಂಗೆ ಬಂದಿದೆ ಇದು ನೋಡಿರಿ, ಈ ಥರ ಹಾಕ್ಕೊಂಡೆ ನಾನು. ನೀವು ಒಂದು ಸರಿ ಇದನ್ನು ಟ್ರೈ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದು ಒಣಗಿದೆ ನೋಡ್ರಿ, ಎಷ್ಟೊಂದು ಟ್ರಾನ್ಸ್ಪರೆಂಟ್ ಆಗ್ಯದಲ್ಲ, ತೆಳ್ಳಗೆ ಬಂದಿದ್ದು. ಇವಾಗ ಇದನ್ನು ಕರೆದು ನೋಡೋಣ. ಇವಾಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟೀನಿ. ನೋಡಿರಿ ಎಷ್ಟು ದೊಡ್ಡ ಸೈಜ್ ಆಯ್ತಿದ್ದು. ಅದಕ್ಕೆ ಸಣ್ಣದು ಹಾಕ್ಕೊಂಡ್ರೆ ಇನ್ನೂ ಜಾಸ್ತಿನೂ ಆಗ್ತಿದ್ದು. ನೀವು ಇದನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೂ 1 ವರ್ಷದವರೆಗೂ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಟ್ರೈ ಮಾಡಿರಿ ಒಂದು ಸರಿ, ಹೆಂಗಾಗ್ಯದ ಅಂತ ಹೇಳ್ರಿ. ಹೋಪ್ ನಿಮ್ಗೆ ಇವತ್ತಿದು ವಿಡಿಯೋ ಎಲ್ಲ ಇಷ್ಟ ಆಗ್ಯದ ಅಂತ ಅಂದ್ಕೊಳ್ತೀನಿ ನಾನು. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.